ಎಚ್ ಕೆ ಪಾಟೀಲ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡಕ್ಕೆ ಮುಂದಾದರು. ರಾಜಣ್ಣ ರಾಜೀನಾಮೆ ಬಗ್ಗೆ ಉತ್ತರ ಕೊಡಕ್ಕೆ ಬರಲ್ಲ, ಸಿಎಂఏ ಉತ್ತರ ಕೊಡಬೇಕು ಅಂತ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದ್ರು. ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯನ್ನ ಪ್ರಸ್ತಾಪ ಮಾಡಿದ್ರು. ಆವಾಗ ಪಾಟೀಲ್ರು ಉಪರಾಷ್ಟ್ರಪತಿಗಳು ಸಭಾಪತಿಗಳ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಯಾರು ಕೊಟ್ರೆ ಯಾರು ದೋಸೆ ಮಾಡ್ರಿ, ದೋಸೆ ತಿಂದ್ರಾಯ್ತಲ್ಲ, ಇವನೇ ಮಾಡ್ಬೇಕು ಅವನೇ ಮಾಡ್ಬೇಕಂತ ಹೇಳಿದ್ರು. ಸರ್ಕಾರದ ಬರೋರಿಗೆ ಹೇಳ್ತಾರೆ, ಮುಖ್ಯಮಂತ್ರಿ ಅವ್ರಿಗೆ ಹೇಳಿದ್ದಾರೆ, ಅವ್ರು ಹೇಳ್ತಾರೆ, ಅವರ ಪರವಾಗಿ ಕೊಡ್ತಾರೆ. ನಾ ಹೇಳೋದು ಕೇಳ್ರಿ. ನೋಟಿಫಿಕೇಶನ್ ಏನಿತ್ತು ಅದನ್ನು ನಾನು ಈ ಮೂಲಕ ಸಲ್ಲಿಸಿದ್ದೇನೆ. ನಾನು ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ, ಗಣೇಶ್, ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಮಂತ್ರಿ ಕ್ಯಾಬಿನೆಟ್ನಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಿಂದ ಹೊರಗೆ ಹೋದ್ಮೇಲೆ ಒಂದು ವೇಳೆ ಹೇಳಿಕೆ ಮಾಡೋದಿದ್ರೆ ಅವ್ರಿಗೆ ಪ್ರಿಫರೆನ್ಸ್ ಇರುತ್ತೆ ಅಥವಾ ಅವ್ರು ಮಾಡ್ಬೋದು, ಅದು ಸಭಾಧ್ಯಕ್ಷರು ಒಪ್ಪಿಗೆ ಕೊಟ್ಟರೆ. ಅದನ್ನು ಬಿಟ್ಟು ನಮ್ಮ ಯಾವುದೇ ಬುಕ್ಕಿನಂತೆ ಯಾವುದೇ ಕಾರಣಕ್ಕೆ ಅದರ ಬಗ್ಗೆ ಚರ್ಚೆ ಆಗಲಿ ಅದರ ವಿವರಣೆಯನ್ನಾಗಲಿ ಕೊಡೋದಕ್ಕೆ ಬರೋದಿಲ್ಲ. ನಾನು ನಿಮಗೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ. ಯಾವ ಸಂದರ್ಭದೊಳಗೆ ನಾವು ನೀವು ರಗಡ್ ನೋಡಿದೇವಲ್ಲ, ಅತ್ತಾಗೂ ಒಂದು 10-20 ಮಂದಿ ರಾಜೀನಾಮೆ ಕೊಟ್ಟಾರ, ಒಂದಿಷ್ಟು ಮಂದಿ ತೆಗೆದು ಹಾಕ್ಯಾರ, ಒಂದಿಷ್ಟು ಮಂದಿ ತೆಗಿಸ್ಕೊಂಡಾರ, ಅವೆಲ್ಲ ಆಗಿರ್ಬೋದು. ಆದರೆ ಯಾವುದರ ಸಂದರ್ಭದೊಳಗೆ ನಾವು ಚರ್ಚೆ ಮಾಡಿದ್ವಿ. ಈಗ ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರ ರಾಜೀನಾಮೆ ಕೊಟ್ಟರು, ಅದ್ರ ಬಗ್ಗೆ ಚುನಾವಣಾ ಪ್ರಸ್ತಾವ 2026 ಸಾಲಿನ ವಿಧಾನಮಂಡಲದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಮಾನ್ಯ ಸದಸ್ಯರುಗಳನ್ನು ಚುನಾಯಿಸಲು ಚುನಾವಣಾ ಪ್ರಸ್ತಾವವನ್ನು ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, 2024-25ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳ ಅವಧಿಯು 26/9/2025 ಮುಕ್ತಾಯಗೊಳ್ಳಲಿದೆ. ಆದುದರಿಂದ 2025-26ನೇ ಸಾಲಿಗೆ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಗೆ ಮಾನ್ಯ ದಿನೇಶ್ ಅವರೇ, ಅವರು ಕಾನೂನು ಮಂತ್ರಿ ಮಾತಾಡ್ತಾರೆ, ಅಲ್ಲಿ ಉಪ ಮಿನಿಸ್ಟರ್